ಪರಂ ಶಾಂತಿ ಕನ್ನಡ ಯೂಟ್ಯೂಬ್ ಚಾನಲ್ ಪರಂ ಶಾಂತಿ ಬೇಹದ್ ಜ್ಞಾನಕ್ಕೆ ಸ್ವಾಗತ. ನೆಗೆಟಿವ್ ಆಗಿರಲಿ ಅಥವಾ ಪಾಸಿಟಿವ್ ಆಗಿರಲಿ, ಈ ವೈಬ್ರೇಷನ್ ಅನ್ನೋದು ಹೇಗೆ ಹುಟ್ಟಿಕೊಳ್ಳುತ್ತದೆ ಎನ್ನುವುದರ ಬಗ್ಗೆ ಬಾಪೂಜಿಯವರು ಈ ರೀತಿ ತಿಳಿಸ್ಕೊಡ್ತಾ ಇದ್ದಾರೆ. ನಮ್ಮ ವೇದಶಾಸ್ತ್ರಗಳಲ್ಲಿ ತಿಳಿದುಕೊಂಡಿರೋ ಹಾಗೆ ನಾವು ಅನೇಕ ಋಷಿ ಮುನಿಗಳನ್ನು ನಾವು ಓದಿದ್ದೇವೆ, ಅವರ ಬಗ್ಗೆ ತಿಳಿದುಕೊಂಡಿದ್ದೇವೆ. ಅವರು ಇದ್ದಂತಹ ಜಾಗಕ್ಕೆ ನಾವು ಇಂದು ಹೋದರೂ ಸಹ ಅಲ್ಲಿ ನಮಗೆ ವೈಬ್ರೇಷನ್ ಅನ್ನುವುದು ಫೀಲ್ ಆಗುತ್ತದೆ. ಅಂದರೆ ಅಲ್ಲಿ ಒಂದು ರೀತಿಯ ಸುಖ ಶಾಂತಿಯ ಅನುಭವ ನಮಗೆ ಆಗುತ್ತದೆ. ಇಂದು ವಿಜ್ಞಾನವೂ ಸಹ ಹೇಳುತ್ತಿದೆ ಏನಂತಂದರೆ, ಎಲ್ಲಿ ಗೀತಾ ಜ್ಞಾನವನ್ನು ಅರ್ಜುನನಿಗೆ ಶ್ರೀಕೃಷ್ಣನು ಕೊಟ್ಟಿದ್ದನೋ ಅಲ್ಲಿ ನಾವು ಮಷೀನೊಂದನ್ನು ಇಟ್ಟು ನೋಡಿದರೆ ಕೃಷ್ಣನು ಅಂದು ಹೇಳಿದಂತಹ ಭಗವದ್ಗೀತೆ ಅವನ ಧ್ವನಿಯಲ್ಲಿ ಹಾಗೂ ಅವನ ಚಿತ್ರದೊಂದಿಗೆ ನಾವು ಕೃಷ್ಣನ ಧ್ವನಿಯನ್ನು ಕೇಳಬಹುದು ಎಂದಿದ್ದಾರೆ ವಿಜ್ಞಾನಿಗಳು. ಏಕೆಂದರೆ ವಾಯುಮಂಡಲದಲ್ಲಿ ಕೃಷ್ಣನ ಧ್ವನಿ ಇದೆ ಹಾಗೂ ಕೃಷ್ಣನ ಚಿತ್ರವು ಅಡಗಿದೆ. ಎಲ್ಲವೂ ವಾಯು ತತ್ವದಲ್ಲಿ ಅಡಗಿದೆ. ಏಕೆಂದರೆ ವಾಯು ತತ್ವದಲ್ಲಿ ಆಕಾಶ ತತ್ವವಿರುತ್ತದೆ. ವಾಯು ತತ್ವದ ಒಂದೊಂದು ಸೆಲ್ನಲ್ಲಿ ಆಕಾಶ ತತ್ವ ಇರುವುದರಿಂದ ಅಲ್ಲಿನ ಒಂದೊಂದು ಧ್ವನಿ ಚಿತ್ರವೂ ಸಹ ಅದರಲ್ಲಿ ಅಡಗಿರುತ್ತದೆ. ಉದಾಹರಣೆಗೆ ಟಿವಿಯಲ್ಲಿಯೂ ಸಹ ವಾಯು ತತ್ವದ ಮೂಲಕವೇ ಟಿವಿಯಲ್ಲಿ ನಾವು ಧ್ವನಿಯನ್ನು ಕೇಳುತ್ತೇವೆ, ಚಿತ್ರಗಳನ್ನು ನೋಡುತ್ತೇವೆ. ಅಂದ ಮೇಲೆ ವಾಯು ತತ್ವದ ಒಳಗಡೆ ಆಕಾಶ ತತ್ವದ ರೆಕಾರ್ಡ್ ಅಡಗಿರುತ್ತದೆ. ಆಕಾಶ ತತ್ವ ಅಂದರೆ ಸ್ಪೇಸ್ ಎಂದರ್ಥ. ಈ ಸ್ಪೇಸ್ನಲ್ಲಿ ಈ ವಾಯು ತತ್ವದಲ್ಲಿ ಆಗಿರುವಂತಹ ರೆಕಾರ್ಡಿಂಗ್ ಲಕ್ಷಾನುಲಕ್ಷ ವರ್ಷಗಳಿಂದಲೂ ಸಹ ವಾಯು ತತ್ವದಲ್ಲಿ ಎಲ್ಲವೂ ಅಡಗಿರುತ್ತದೆ. ಈ ರೆಕಾರ್ಡಿಂಗ್ ಉಳಿದುಕೊಂಡಿರುತ್ತದೆ. ನಮ್ಮ ಋಷಿ ಮುನಿಗಳ ಪಾಸಿಟಿವ್ ರೆಕಾರ್ಡಿಂಗ್, ಪಾಸಿಟಿವ್ ವೈಬ್ರೇಷನ್ ವಾಯು ತತ್ವದ ಸೆಲ್ನಲ್ಲಿದೆ. ಹೀಗಾಗಿ ಅಂತಹ ಮಹಾನ್ ವ್ಯಕ್ತಿಗಳು ಇರುವಂತಹ ಜಾಗದಲ್ಲಿ ನಾವು ಇಂದು ಹೋದರೂ ಸಹ ನಮಗೆ ಶಾಂತಿ ಅನುಭವಕ್ಕೆ ಬರುತ್ತದೆ. ವಿಜ್ಞಾನವೇನಾದರೂ ಅಂತಹ ಒಂದು ಮಷೀನನ್ನು ಕಂಡುಹಿಡಿದು ಅಲ್ಲಿ ಇಟ್ಟಾಗ ಅವರ ಧ್ವನಿ, ಅವರ ಚಿತ್ರ ಸಮೇತ ನಮಗೆ ಕಾಣಲಿದೆ. ಇದುವೇ ನಮಗೆ ಒಂದು ದೊಡ್ಡ ಸಾಕ್ಷ್ಯವಾಗುತ್ತದೆ. ರಾಮಾಯಣ ಅನ್ನುವುದು ಆಗಿದೆ, ಮಹಾಭಾರತವೂ ಕೂಡ ಈ ಭೂಮಿಯ ಮೇಲೆ ನಡೆದಿದೆ. ಈ ಎಲ್ಲದಕ್ಕೂ ಸಾಕ್ಷಿ ನಮಗೆ ಸಿಗುತ್ತದೆ. ತ್ರೇತಾಯುಗದಲ್ಲಿ 12,000 ವರ್ಷದವರೆಗೆ ರಾಮನು ರಾಜ್ಯವಾಳಿದ ಹಾಗೂ ದ್ವಾಪರದ ಅಂತ್ಯದಲ್ಲಿ ಮಹಾಭಾರತ ನಡೆಯಿತು. ಹಾಗಾದರೆ ಈ ಭೂಮಿಯು ಹುಟ್ಟಿ ಎಷ್ಟು ವರ್ಷಗಳಾಗಿರಬಹುದು ನೋಡಿ. ಬ್ರಹ್ಮಾಂಡದ ಸಮಯ ಬ್ರಹ್ಮನ 100 ವರ್ಷ. ಈಗ ಬ್ರಹ್ಮನ 2ನೇ ಪರಾರ್ಧ ನಡೆದಿದೆ. ಬ್ರಹ್ಮನ 50 ವರ್ಷಗಳು ಆಗಿದೆ, ಅದು 1ನೇ ಪರಾರ್ಧ. ಈಗ 2ನೇ ಪರಾರ್ಧದಲ್ಲಿ ನಾವಿದ್ದೇವೆ. ಬ್ರಹ್ಮನ ಒಂದು ದಿನ ಎಂದರೆ ಭೂಮಿಯ ಮೇಲೆ 1,000 ಚತುರ್ಯುಗಗಳೇ ಜರುಗಿರುತ್ತವೆ. ಅಂದ ಮೇಲೆ ಈ ಭೂಮಿಯ ಜನ್ಮವಾಗಿ ಅದೆಷ್ಟು ವರ್ಷಗಳು ಆಗಿರಬಹುದು ಊಹಿಸಿ ನೋಡಿ. 2 ಅರಬ ವರ್ಷಗಳೇ ಆಗಿವೆ ಎಂದು ಇಟ್ಟುಕೊಂಡರೂ ಸಹ ಅಂದಿನಿಂದಲೂ ವಾಯು ತತ್ವದಲ್ಲಿ ಎಲ್ಲ ರೆಕಾರ್ಡಿಂಗ್ಗಳು ಉಳಿದುಕೊಂಡಿವೆ. ಬಾಪೂಜಿಯವರು ಹೇಳ್ತಾರೆ, ಇದನ್ನೆಲ್ಲ ನಾವು ಇಮರ್ಜ್ ಮಾಡಿಕೊಂಡು ನೋಡಬೇಕು ಎಂದರೆ ನಾವು ಆತ್ಮಸ್ವರೂಪದಲ್ಲಿ ಕುಳಿತು, ಅಂದರೆ ಧ್ಯಾನದಲ್ಲಿ ನಾವು ಕುಳಿತು ಇದನ್ನೆಲ್ಲ ಇಮರ್ಜ್ ಮಾಡಿಕೊಂಡು ನೋಡಬಹುದು ಎನ್ನುತ್ತಾರೆ. 100 ವರ್ಷಗಳ ಕೆಳಗೆ ಯಾವ ರೀತಿಯ ಡೆವಲಪ್ಮೆಂಟ್ಗಳು ಸಹ ಇರಲಿಲ್ಲ. ಇಂದು ವಿಜ್ಞಾನ ಬಹಳ ಬೇಗ ಬಹಳಷ್ಟು ಅನ್ವೇಷಣೆಗಳನ್ನು ಮಾಡಿದೆ, ಬಹಳ ಡೆವಲಪ್ ಆಗುತ್ತಾ ಹೋಗುತ್ತಿದೆ. ಈ ಸೃಷ್ಟಿ ಬಹಳ ವಿಶಾಲವಾಗಿದೆ. ಇಲ್ಲಿ ಟ್ರಿಲಿಯನ್ ಬಿಲಿಯನ್ ಗಟ್ಟಲೆ ಬಹಳಷ್ಟು ಬ್ರಹ್ಮಾಂಡಗಳು, ಮಹಾಬ್ರಹ್ಮಾಂಡಗಳಿವೆ. ಇದನ್ನೆಲ್ಲ ನಾವು ತಿಳಿದುಕೊಳ್ಳಬೇಕಿದೆ. ಒಂದು ವಾಯು ತತ್ವ ಎಂದರೆ ಅದರಲ್ಲಿ ಅಗಾಧ ಶಕ್ತಿ ಅಡಗಿರುತ್ತದೆ. ಉದಾಹರಣೆಗೆ ಹೈಡ್ರೋಜನ್ ಎನ್ನುವುದು ಹೀಲಿಯಂನಲ್ಲಿ ಪರಿವರ್ತನೆಯಾಗುತ್ತದೆ. ಆಗ ಸೂರ್ಯನಲ್ಲಿ ಅಗ್ನಿಯು ಉತ್ಪನ್ನವಾಗುತ್ತದೆ. ಹೈಡ್ರೋಜನ್ನಲ್ಲಿ ಅದರ ಹೀಲಿಯಂನಲ್ಲಿ ಅದೆಷ್ಟು ಅಗಾಧವಾದ ಎನರ್ಜಿ ಇದೆ ಎಂದರೆ
ಕಲ್ಪನೆಗೆ ಮೀರಿದ ಎನರ್ಜಿ ಇದರಲ್ಲಿ ಅಡಗಿರುತ್ತದೆ. ಪ್ರತಿಯೊಂದು ಎನರ್ಜಿಯಿಂದಲೇ ಉತ್ಪನ್ನವಾಗಿದೆ. ಮುಂದಿನ ದಿನಗಳಲ್ಲಿ ವಿಜ್ಞಾನವೇನಾದರೂ ಇದಕ್ಕೆ ಪೂರಕವಾದಂಥ ಮಷೀನನ್ನು ಕಂಡುಹಿಡಿದರೆ ನಾವು ವೈಬ್ರೇಷನನ್ನು ತಿಳಿದುಕೊಳ್ಳಬಹುದು. ವಾಯುತತ್ವದಲ್ಲಿ ಅಡಗಿರುವಂತಹ ವೈಬ್ರೇಷನನ್ನು ನಾವು ಕೇಳಿಸಿಕೊಳ್ಳಬಹುದು. ಹಾಗೂ ಬಾಪೂಜಿಯವರು ಹೇಳಿದಂತೆ ಗೀತಾ ಜ್ಞಾನ ಅಂದಿನ ಕಾಲದಲ್ಲಿ ಆಗಿರುವುದನ್ನು ನಾವು ಇಂದಿಗೂ ಸಹ ಕೃಷ್ಣನ ಧ್ವನಿಯಲ್ಲಿಯೇ ಕೇಳಿಸಿಕೊಳ್ಳಬಹುದಾಗಿದೆ. ಪರಂ ಶಾಂತಿ. परम शांति सोचो बोलो परम शांति. Join us daily for our morning live meditation, Monday to Saturday, 5:30 to 6:30 a.m. Join us daily for live meditation, 10 p.m. to 11 p.m. on YouTube Live. Subscribe now. Website www.paramshanti.org. Email us anant@paramshanti.org. Like, share, subscribe. Join today. बेहद की परम शांति सोचो.